ವೃಷಭ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಹೇಗಪ್ಪ ಇರುತ್ತೆ ಅಂದರೆ ನೋಡಿ, ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ನಿಮ್ಮ ಮನೆಯಿಂದ, ನಿಮ್ಮ ರಾಶಿಯಾಧಿಪತಿ ಶುಕ್ರ ನಿಮ್ಮ ಮನೆಯಿಂದ 5ನೇ ಮನೆ ಅಂದರೆ ಕನ್ಯಾ ರಾಶಿಗೆ ಬಂದಿರ್ತಾರೆ. ಕನ್ಯಾ ರಾಶಿಯಲ್ಲಿ ನೀಚವಾಗಿರ್ತಾರೆ. ಹಾಗಾಗಿ ಏನಪ್ಪ ಪ್ಲಸ್ ಪಾಯಿಂಟು ಅಂತಂದರೆ, ನಿಮ್ಮ ಯಾವುದೇ ದುಡ್ಡು ಕಾಸಿನ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ನಿಮ್ಮ ಮಕ್ಕಳಿಗಾಗಿರ್ಬೋದು, ನೀವು ಮದುವೆ ಮುಂಜಿ ಅಂತ ಏನಾದರೂ ಮಾಡ್ತೀರಾ, ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ನಿಮ್ಮ ಮಕ್ಕಳಿಗೆ ಅಥವಾ ನೀವೇ ಮದುವೆ ಮಾಡ್ಕೊಳ್ಬೇಕು ಅಂತಂದರೆ ಅಕಸ್ಮಾತ್, ಯಾಕಂದರೆ ಈ 5ನೇ ಮನೆಗೆ ಬಂದಿರೋದ್ರಿಂದ ಮಕ್ಕಳ ಬಗ್ಗೆ ತುಂಬ ಕೇರ್ಫುಲ್ ಆಗಿರಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ವಸ್ತುವಿನಿಂದ ನೀವು ತುಂಬ ಮನೆಯಲ್ಲಿರೋರೆಲ್ಲ ಸ್ವಲ್ಪ ಕಿತ್ತಾಡಬೇಕಾಗುತ್ತೆ. ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ. ಮತ್ತು 5ನೇ ಮನೆ ಅಂತಂದರೆ ನಮಗೆ ಪೂರ್ವ ಪುಣ್ಯನು ತೋರಿಸುತ್ತೆ. ಹಾಗಾಗಿ ನಿಮ್ಮ ಮನೆಯ ತಲತಲಾಂತರದಿಂದ ಬಂದಿರತಕ್ಕಂಥ ಯಾವುದಾದ್ರೂ ಅದು ದುಡ್ಡಾಗಿರ್ಬೋದು, ಆಸ್ತಿ ಆಗಿರ್ಬೋದು, ಅಥವಾ ಅದರಿಂದ ಏನಾದರೂ ಒಂದು ಬೆನಿಫಿಟ್ ಆಗಿರ್ಬೋದು, ಅದೆಲ್ಲವೂ ಕೂಡ ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಹೆಂಗಸರ ಪಾತ್ರ ಅತಿ ಮುಖ್ಯವಾಗಿರುತ್ತೆ. ಅದರಲ್ಲೂ ತುಂಬ ನೋಡಿ, ವೃಷಭ ರಾಶಿಯಲ್ಲಿ ಲೇಡೀಸು ಏನೇನೆಲ್ಲ ಕೆಲಸ ಮಾಡ್ತಿರ್ತೀರ, ಹೆಂಗಸರಿಗೆ ತುಂಬ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ ಈ ತಿಂಗಳು. ಯಾರೆಲ್ಲ ವೃಷಭ ರಾಶಿಯಲ್ಲಿ, ಅದರಲ್ಲೂ ಕೃತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರ, ಅದರಲ್ಲೂ ರೋಹಿಣಿ ನಕ್ಷತ್ರ 4 ಪಾದಗಳಿಗೂ ಕೂಡ ಒಳ್ಳೆ ರಿಸಲ್ಟ್ ಇರುತ್ತೆ. ಮುಖ್ಯವಾಗಿ ಏನಪ್ಪ ಅಂತಂದರೆ ನೋಡಿ, 6ನೇ ಮನೆಯಲ್ಲಿ ಸೂರ್ಯ ಬರ್ತಾನೆ. 6ನೇ ಮನೇಲಿ ಸೂರ್ಯ ಬಂದಾಗ ಹಿರಿಯ ಅಧಿಕಾರಿಗಳ ಜೊತೆ ಯಾರಾದರೂ ಒಡನಾಟ ಇಟ್ಕೊಂಡಿದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅಥವಾ ಗೌರ್ಮೆಂಟ್ ಅಧಿಕಾರಿಗಳ ಜೊತೆ, ಮೇಲಧಿಕಾರಿಗಳಿಂದ ಗೌರ್ಮೆಂಟ್ ಕೆಲಸ ಯಾರ್ಯಾರೆಲ್ಲ ಮಾಡ್ತಿರ್ತೀರ ಅಲ್ಲಿ ನಿಮಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡೋದಾಗಿರುತ್ತೆ. ಅಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅಥವಾ ನೀವು ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿ, ಯಾವುದೇ ಒಂದು ಇದರಲ್ಲಿ ನೀವು ಸೆಕ್ಟರಲ್ಲಿ ಕೆಲಸ ಮಾಡಿ, ಅಲ್ಲೆಲ್ಲೋ ಒಂದು ಕಡೆ ಕೆಲಸದ ವಿಚಾರ ಅಂತ ಬಂದಾಗ ಅಲ್ಲಿ ಸ್ವಲ್ಪ ಕಿತ್ತಾಟ ಆಗಬೇಕಾಗತ್ತೆ. ಅಥವಾ ನೀವೇ ಓನರ್ ಆಗಿದ್ದರೆ ನಿಮಗೂ ಮತ್ತು ನಿಮ್ಮ ಕೆಲಸದವ್ರಿಗೂ ಕೂಡ ಎಲ್ಲೋ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದು ಬಿಟ್ಟರೆ ಗುರು ನಿಮಗೆ 3ನೇ ಮನೇಲಿ ಇರ್ತಾರೆ. ಗುರು 3ನೇ ಮನೇಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ಒಳ್ಳೆ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನೀವು ಕಳ್ಕೊಂಡಿರುವಂತಹ ಹಳೇ ಫ್ರೆಂಡ್ಸ್ ಆಗಿರ್ಬೋದು, ಯಾರಾದರೂ ನಿಮಗೆ ಸಿಗ್ತಾರೆ ಅಂತ ಹೇಳುತ್ತೆ. ಅವರಿಂದ ತುಂಬ ಹೆಲ್ಪ್ ಆಗುತ್ತೆ. ಏನೂ ಹೆಲ್ಪ್ ಇಲ್ಲ ಅಂತಂದರೆ ಒಂದೆರಡು ಹೊಸ ಮಾತುಗಳನ್ನು ಕೂಡ ಮಾತಾಡ್ತಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ಅದೇ ರೀತಿ ನಿಮಗೆ ನೋಡಿ, 7ನೇ ಮನೆ ಅಂತ ಬಂದಾಗ ನಿಮ್ಮ ಮನೆಯ 7ರಲ್ಲಿ ಬುಧ ಮತ್ತು ಕುಜ ಇರ್ತಾರೆ. ಬುಧ ಮತ್ತು ಕುಜ ಇರೋದು ಒಂದು ಯೋಗನೆ ಅಂತ ಅನ್ಕೋಬೋದು. ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಆಗಿರ್ಬೋದು, ನಿಮ್ಮ ಹೆಂಡತಿ, ನಿಮ್ಮ ಗಂಡ, ಅವ್ರಿಗೆ ಎಲ್ಲೋ ಒಂದು ಕಡೆ ಪ್ರಾಫಿಟ್ಟು ಜಾಸ್ತಿ ಆಗುತ್ತೆ. ಯಾವುದಾದ್ರೂ ಸೈಟು, ಮನೆ ತೊಗೊಳ್ಳೋ ಅಂಥದ್ದು, ಅಥವಾ ಕೆಲಸದಲ್ಲಿ ಇಂಕ್ರಿಮೆಂಟ್ ಆಗಿರೋದು, ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಅದರಿಂದ ಕೂಡ ನಿಮಗೆ ವೃದ್ಧಿ ಆಗುವಂಥದ್ದಾಗಿರ್ಬೋದು. ಇವೆಲ್ಲ ಕೂಡ ನಿಮಗೆ ನಡೀತಾ ಹೋಗುತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ನೋಡಿ, ನಿಮಗೆ 8, 9ನೇ ಮನೆ, 9ನೇ ಮನೆಯಲ್ಲಿ 9ನೇ ಮನೆಗೆ ಗುರು ದೃಷ್ಟಿ ಬೀಳೋದ್ರಿಂದ, 9ನೇ ಮನೆಗೆ ಗುರು ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮಗೆ ತುಂಬ ಪಾಸಿಟಿವ್ ಇರುತ್ತೆ. ತುಂಬ ಪಾಸಿಟಿವ್ ಅಂತಂದರೆ ಮುಖ್ಯವಾಗಿ ನಿಮಗೆ ಗುರುವಿನ ದೃಷ್ಟಿ, 7ನೇ ದೃಷ್ಟಿಯಲ್ಲಿ ಬೀಳೋದ್ರಿಂದ ನಿಮ್ಮ ಪಾರ್ಟ್ನರು, ನಿಮ್ಮ ಜೊತೆ ಇರೋರು, ಅಥವಾ ನಿಮಗೆ ಯಾರಾದರೂ ಹೊಸೊಬ್ಬರು ಪರಿಚಯ ಇದ್ದರೆ ಅವ್ರ ಕಡೆಯಿಂದ ಲಾಭ ಬರುವಂಥದ್ದಾಗಿರುತ್ತೆ ನಿಮಗೆ. ಹಾಗಾಗಿರೋದಕ್ಕೆ ಅದರಲ್ಲೂ ಏನು ಗೊತ್ತಾ, ನಿಮಗೆ ಗುರುವಿನ ಒಂದು ದೃಷ್ಟಿ ಏನಿದೆ, ಯಾಕಂದರೆ ನಿಮ್ಗೆ ಅಲ್ಲಿ 3ನೇ ಮನೆಯಲ್ಲೂ ಗುರು ಸಿಗ್ತಾರೆ. ಇಲ್ಲಿ ಬಂದರೆ ನಿಮಗೆ ವೃಶ್ಚಿಕ ರಾಶಿ ಅಂದರೆ 5ನೇ ದೃಷ್ಟಿಯಲ್ಲಿರುತ್ತೆ. ಅಲ್ಲಿ ಬುಧ ಕುಜ ಇರ್ತಾರೆ. ಅಲ್ಲೂ ಕೂಡ ನಿಮಗೆ ಒಳ್ಳೆ ಒಂದು ರಿಸಲ್ಟನ್ನು ಕೊಡ್ತಾನೆ ಗುರು. ಹಾಗಾಗಿ ಅದ್ರ ಜೊತೆಗೆ ನಿಮಗೆ ಮಕರ ರಾಶಿ ಅಂದರೆ 7ನೇ ದೃಷ್ಟಿ ಕೊಡೋದ್ರಿಂದ, ನಿಮ್ಮ ಮನೆಗೆ 7ನೇ ಮನೆಗೆ 7ನೇ ದೃಷ್ಟಿ ಕೊಡೋದ್ರಿಂದ ಅಲ್ಲೂ ಕೂಡ ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು, ಅದರಲ್ಲೂ ನಿಮ್ಮ ಪಾರ್ಟ್ನರ್ಶಿಪ್ಪು, ನಿಮ್ಮ ಜೊತೆ ಇರೋರು, ಅಥವಾ ನಿಮ್ಮ ಸಂಸ್ಥೆ ಏನೇ ಕೆಲಸ ಮಾಡಿದ್ರು ತುಂಬ ವೃದ್ಧಿ ಆಗುತ್ತೆ. ಮತ್ತು ಆರೋಗ್ಯ ಅಂತ ಬಂದಾಗ ನೋಡಿ, ನಿಮಗೆ 10ನೇ ಮನೆಯಲ್ಲಿ ನಿಮಗೆ ರಾಹು ಇರೋದ್ರಿಂದ ಆರೋಗ್ಯದ ವಿಚಾರ, ಕೆಲಸದ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಆರೋಗ್ಯದ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಹೆಲ್ತ್ ಸಮಸ್ಯೆ ಜಾಸ್ತಿ ಆಗ್ಬೋದು. ಹಾಗಾಗಿ ಹೊಟ್ಟೆ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಹೆಂಗಸರಿಗೆ ಮುಟ್ಟಿನ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ವೃಷಭ ರಾಶಿಯವರಿಗೆ. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ನಿಮಗೆ ನೋಡಿ, 11ನೇ ಮನೇಲಿ ಶನಿ ಪ್ಲಸ್ ಗುರುವಿನ 10ನೇ ದೃಷ್ಟಿ 11ನೇ ಮನೇಲಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮಗೆ ಪಾಸಿಟಿವ್ ಆಗುತ್ತೆ. ಒಟ್ಟಾರೆ ವೃಷಭ ರಾಶಿಯವರಿಗೆ ತುಂಬ ಒಳ್ಳೆ ಒಂದು ತಿಂಗಳಾಗಿರುತ್ತೆ ಇದು. ನೀವೇನೇ ಮಾಡಿದ್ರು ನಿಮಗೆ ಒಂದು ಯೋಗದ ಒಂದು ತಿಂಗಳಾಗಿರುತ್ತೆ. ಯಾಕೆಂದರೆ ಗುರು ಬದಲಾವಣೆಯಿಂದ ಎಲ್ಲವೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಬೆಸ್ಟ್ ರೆಮಿಡಿ ಏನಪ್ಪ ಅಂತಂದರೆ ನಿಮಗೆ ನೋಡಿ, ಈ ತಿಂಗಳು ಪೂರ್ತಿ ನೀವು
ಯಾರು ಕೈಲಾಗಲ್ವಾ ಹೆಂಗಸರಿಗೆ ನಿಮ್ಮ ಕೈಲಾಗುವಂಥದ್ದು ದಿನಕ್ಕೆ ಒಂದೊಂದು ಏನಾದರೂ ಒಂದೊಂದು ಕೊಡಿಸ್ತಾ ಇರಿ. ಒಂದಿನ ಹೂವು ಕೊಡಿಸಿ, ಒಂದಿನ ಬಳೆ ಕೊಡಿಸಿ, ನಿಮ್ಮ ಕೈಲಿ ಏನಾಗುತ್ತೆ 10 ರೂಪಾಯಿ ಖರ್ಚು ಮಾಡಿ ಏನಾದರೂ ಒಂದು ಇಡ್ಲಿ ಕೊಡಿಸಿ, ಒಂದು ಕಾಫಿ ಕೊಡಿಸಿ. ಈ ಥರ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ತಿಂಗಳು ನಿಮ್ಮದು ರಾಜಯೋಗನೇ ಅಂತ ಹೇಳ್ಬೋದು. ಹಾಗಾಗಿ ವೃಷಭ ರಾಶಿಯವರಿಗೆ ತುಂಬ ರಾಜಯೋಗ ತಂದುಕೊಡುವಂಥ ಈ ಒಂದು ತಿಂಗಳಾಗಿರುತ್ತೆ.